ಹಾರ್ಟ್ ಅಟ್ಯಾಕ್ ನಾವೆಲ್ಲಿ ನೋಡಿದ್ರು ಕೂಡ ಇತ್ತೀಚೆಗೆ ತುಂಬಾ ಸಾಧಾರಣವಾಗಿ ಕೇಳ್ತಾ ಇರ್ತೀವಿ ಈ ಹಾರ್ಟ್ ಅಟ್ಯಾಕ್. ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಮಕ್ಕಳು ಮತ್ತು ಯುವ ಜನರಲ್ಲಿ ಹೆಚ್ಚಾಗ್ತಾ ಇದೆ ಹೃದಯಾಘಾತ. ದೈಹಿಕ ಚಟುವಟಿಕೆ ಇಲ್ಲದೆ ಇರೋದೇ ಇದಕ್ಕೆ ಮುಖ್ಯ ಕಾರಣ. ಅಶಿಸ್ತಿನ ಜೀವನ ಶೈಲಿ, ಮೊಬೈಲ್ ಬಳಕೆಯಿಂದ ಆಪತ್ತು ಎದುರಾಗ್ತಾ ಇದೆ. ಹೃದಯಕ್ಕೆ ಆಪತ್ತು ತರ್ತಾ ಇದೆ ಲೇಟೆಸ್ಟ್ ಅಧ್ಯಯನ. ಹುಬ್ಬಳ್ಳಿಯ ಕಿಮ್ಸ್ ಬಹುಶಿಸ್ತೀಯ ಘಟಕದ ಸಂಶೋಧನೆ ಇದನ್ನ ಪ್ರೂವ್ ಮಾಡಿದೆ. 2025 ಜನವರಿಯಿಂದ ಜೂನ್ವರೆಗೆ ನಡೆದಂತಹ ಸ್ಟಡಿನಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಸದ್ಯದಲ್ಲೇ ಇದರ ವರದಿ ಕೂಡ ಸಲ್ಲಿಕೆಯಾಗಲಿದೆ. ನೋಡಿ, ಹಾರ್ಟ್ ಅಟ್ಯಾಕ್ ಇತ್ತೀಚೆಗೆ ನಾವೆಲ್ಲರೂ ಕೂಡ ಕೇಳುವಂತಹ ಒಂದು ಸಾಮಾನ್ಯವಾದಂತಹ ಪದ ಆಗಿರುವಂಥದ್ದು. ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು ಅಂತ ಕೇಳ್ತೀವಿ. ಇನ್ನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಯಿತು, ಆಟ ಆಡ್ತಿದ್ದಾಗ, ಡ್ಯಾನ್ಸ್ ಮಾಡ್ತಾ ಇದ್ದಾಗ, ಶಾಲೆಯಲ್ಲಿದ್ದಾಗ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಈ ರೀತಿಯ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ಒಮ್ಮೊಮ್ಮೆ ಕಣ್ಣಾರಿ ನೋಡಿರ್ತೀವಿ ಕೂಡ. ಹಾಗಾದರೆ ಹಾರ್ಟ್ ಅಟ್ಯಾಕ್ ಇತ್ತೀಚಿನ ದಿನಗಳಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ, ಅದರಲ್ಲೂ ಕೂಡ ಮಕ್ಕಳಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ, ಯುವ ಜನತೆಯಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿರುವಂಥದ್ದು. ನೋಡಿ, ದೈಹಿಕ ಚಟುವಟಿಕೆ ಇಲ್ಲದೆ ಇರೋದೇ ಇದಕ್ಕೆ ಮುಖ್ಯ ಕಾರಣನ. ಅಶಿಸ್ತಿನ ಜೀವನ ಶೈಲಿ ಅಂದರೆ ನಿಮ್ಮ ಫುಡ್ ಸ್ಟೈಲ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಇದು ಕೂಡ ಈ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗಿದೆಯಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ. ಅದರ ಜೊತೆಗೆ ನಾವು ಇಡೀ ದಿನ ಯೂಸ್ ಮಾಡ್ತಕ್ಕಂಥ ಮೊಬೈಲ್ ಕೂಡ ಈ ಹಾರ್ಟ್ ಅಟ್ಯಾಕ್ಗೆ ಕಾರಣನ. ಈ ಕುರಿತಂತೆ ಹುಬ್ಬಳ್ಳಿಯ ಕಿಮ್ಸ್ ಬಹುಶಿಸ್ತೀಯ ಘಟಕ ಒಂದು ಸಂಶೋಧನೆಯನ್ನ ನಡೆಸಿದೆ. 2025 ಜನವರಿಯಿಂದ ಈಚೆಗೆ ಅಂದರೆ ಜೂನ್ವರೆಗೂ ಕೂಡ ಈ ಸ್ಟಡಿಯನ್ನ ಮಾಡಲಾಯಿತು. ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಸದ್ಯದಲ್ಲೇ ಇದರ ವರದಿ ಕೂಡ ಸಲ್ಲಿಕೆಯಾಗಲಿದೆ. ಹೃದಯಾಘಾತ ಅಂದ್ರೆ ವಯಸ್ಸಾದವರಿಗೆ ಮಾತ್ರ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇತ್ತೀಚೆಗೆ ತುಂಬಾ ಕಡಿಮೆ ವಯಸ್ಸಲ್ಲೂ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. 25 ವರ್ಷ ಆಯಿತು ಅಥವಾ 35 ವರ್ಷ ಆಯಿತು, ಈ ವರ್ಷದವರು ಅಂದರೆ ಅತಿ ಹೆಚ್ಚಾಗಿ ಯುವಕರಲ್ಲಿಯೇ ಈ ಒಂದು ಹಾರ್ಟ್ ಅಟ್ಯಾಕ್ ಕಾಡ್ತಾ ಇರುವಂಥದ್ದು. ಹೊರಗಿನಿಂದ ನೋಡಿದ್ರೆ ತುಂಬ ಫಿಟ್ ಆಗಿರ್ತಾರೆ, ಜಿಮ್ಗೆ ಹೋಗ್ತಾರೆ, ಜಿಮ್ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಓಡಾಡ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಎದೆನೋವು, ಉಸಿರಾಟದ ಸಮಸ್ಯೆ, ಕೆಲವೊಮ್ಮೆ ಗಂಭೀರವಾದಂತಹ ಹೃದಯ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ನಿಜವಾಗಿಯೂ ಕೂಡ ಏನಾಗ್ತಾ ಇದೆ? ನಮ್ಮ ಜೀವನ ಶೈಲಿ ಇದಕ್ಕೆ ಕಾರಣನ? ಜಂಕ್ ಫುಡ್ ಕಾರಣನ? ಇನ್ನು ಕೆಲಸದ ಒತ್ತಡ ಕಾರಣನ? ನಿದ್ದೆ ಕಡಿಮೆ ಆಗ್ತಾ ಇದೆಯಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗುತ್ತೆ. ನೋಡಿ, ಮಕ್ಕಳ ಮತ್ತು ಯುವಕರಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜು ಭಾರಿ ಹೆಚ್ಚಾಗ್ತಾ ಇದೆ. ರಕ್ತನಾಳ ಸಮಸ್ಯೆ ಹೆಚ್ಚಿಸ್ತಾ ಇದೆ. HSC RPC ಮಕ್ಕಳಲ್ಲಿ 28.24%, ಹಾಗೆ ಯುವ ಜನರಲ್ಲಿ 25.80% ಪತ್ತೆಯಾಗಿರುವಂಥದ್ದು. ಅಮೈನೋ ಅಂಶ ಹೆಚ್ಚಾದರೆ ರಕ್ತನಾಳಗಳಿಗೆ ಹಾನಿಯಾಗುತ್ತೆ, ಹೃದ್ರೋಗದ ಅಪಾಯ ಹೆಚ್ಚು ಮಾಡುತ್ತೆ. ಅಮೈನೋ ಆಸಿಡ್ 70% 3.1% ಮಕ್ಕಳಲ್ಲಿ ಅಪಾಯಕಾರಿ ಅಂಶ ಪತ್ತೆಯಾಗಿರುವಂಥದ್ದು. ಜಾಸ್ತಿ ಅಂದರೆ 80%ಕ್ಕೂ ಜಾಸ್ತಿ ಯುವ ಜನರಲ್ಲೂ ಕೂಡ ಆತಂಕಕಾರಿ ವರದಿ ಸಿಕ್ಕಿರುವಂಥದ್ದು. ಹೋಮೋಸಿಸ್ಟೀನ್ 15% ಹೆಚ್ಚಿದ್ರೆ ಅದು ಅಸಹಜ, ಅಂದರೆ ಅಶಿಸ್ತಿನ ಆಹಾರ, ದೈಹಿಕ ಜಡತ್ವವೇ ಇದಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಇನ್ನು 20% ಮಕ್ಕಳು ದಿನಕ್ಕೆ 4 ಗಂಟೆ ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಹೃದಯ ಹಾಳಾಗ್ತಾ ಇದೆ, ತುಂಬ ಸುಸ್ತಾಗ್ತಾ ಇದೆ. 17% ಮಕ್ಕಳ ಕೊರೋನರಿ ಒಂದು ಒಳ ಪದರಕ್ಕೆ ಹಾನಿ ಆಗ್ತಾ ಇದೆ. ಅಸಮರ್ಪಕ ಲೈಫ್ ಸ್ಟೈಲ್ನಿಂದ ಮಕ್ಕಳು ಮತ್ತು ಯುವ ಜನರಲ್ಲಿ ಅನಾರೋಗ್ಯ ಕಾಡ್ತಾ ಇದೆ. ಬದಲಾಗದೇ ಇದ್ರೆ ಹೃದಯಾಘಾತ, ಕಿಡ್ನಿ ಸಮಸ್ಯೆ, ಮಧುಮೇಹದಂತಹ ಗಂಭೀರವಾದಂತಹ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ. ನೋಡಿ, ನಮ್ಮ ಜೀವನದಲ್ಲಿ ಸಾಕಷ್ಟು ಈ ಲೈಫ್ ಸ್ಟೈಲ್, ಬದಲಾದಂತಹ ಲೈಫ್ ಸ್ಟೈಲ್ ಇದೆಯಲ್ಲ, ಇದು ಕೂಡ ನಮ್ಮ ಆರೋಗ್ಯದ ಮೇಲೆ ಒತ್ತಡವನ್ನು ಬೀರುತ್ತೆ, ನಮ್ಮ ಹೃದಯಕ್ಕೆ ಒತ್ತಡವನ್ನು ಹಾಕುತ್ತೆ. ಅದರ ಜೊತೆಗೆ ಜಂಕ್ ಫುಡ್ ಆಗಿರ್ಬೋದು, ಕೆಲಸದ ಒತ್ತಡ ಆಗಿರ್ಬೋದು, ಕೆಲಸದ ಒತ್ತಡದಿಂದ ನಿದ್ದೆ ಕಡಿಮೆ ಮಾಡೋದಾಗಿರ್ಬೋದು, ಅಥವಾ ಜಿಮ್ಗೆ ಹೋದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಿನ ವರ್ಕೌಟ್ ಮಾಡೋದಾಗಿರಬಹುದು, ಅಥವಾ ಇನ್ನೇನಾದರೂ ಕಾರಣ ಇದೆಯಾ? ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಸಂಶೋಧನೆಯನ್ನು ನಡೆಸಲಾಯಿತು. ನೋಡಿ, ಯುವಕರಿಗೆ ಹೃದಯಾಘಾತ ಯಾಕೆ? ಮೊದಲೇ ಒಂದು ವಿಷಯನ ಇಲ್ಲಿ ಸ್ಪಷ್ಟಪಡಿಸ್ಕೊಂಡ್ಬಿಡೋಣ. ನೋಡಿ, ಹೃದಯಾಘಾತಕ್ಕೆ ಒಂದೇ ಒಂದು ಕಾರಣ ಇರಲ್ಲ.
ನಮ್ಮ ದೇಹದಲ್ಲಿ ರಕ್ತನಾಳಗಳ ಮೂಲಕ ಹೃದಯಕ್ಕೆ ರಕ್ತ ಹೋಗುತ್ತೆ. ಆ ರಕ್ತನಾಳಗಳಲ್ಲಿ ಕೊಬ್ಬಿನ ಪದಾರ್ಥಗಳು ಜಮೆಯಾಗ್ತಾ ಹೋಗುತ್ತೆ, ಅಂದರೆ ಸೇರ್ಕೊಳ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ರಕ್ತದ ಹರಿವು ಕಡಿಮೆ ಆಗಬಹುದು ಅಥವಾ ಸಂಪೂರ್ಣವಾಗಿ ಅದನ್ನು ಸ್ಟಾಪ್ ಮಾಡಿಬಿಡ್ಬೋದು. ಆಗ ಹೃದಯದ ಒಂದು ಭಾಗಕ್ಕೆ ರಕ್ತ ಸಿಗದೇ ಇದ್ದಾಗ ಈ ಹೃದಯಾಘಾತ ಸಂಭವಿಸುವಂತಹ ಸಾಧ್ಯತೆ ಇದೆ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಸೇರ್ಕೊಂಡಿರುವಂಥದ್ದು. ಈ ಭೀಕರ ಹೃದಯಾಘಾತ ಇದೆಯಲ್ಲ, ಒಂದೇ ಬಾರಿಗೆ ಸಂಭವಿಸೋದಿಲ್ಲ. ಮೊದಲು ರಕ್ತದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗುತ್ತೆ, ನಂತರ ರಕ್ತನಾಳದ ಒಳಪದರಕ್ಕೆ ಭಾರಿ ಹಾನಿಯಾಗುತ್ತೆ. ಒಂದೇ ಬಾರಿಗೆ ಸಂಭವಿಸುವುದಿಲ್ಲ ಭೀಕರ ಹೃದಯಾಘಾತ. ಮೊದಲು ರಕ್ತದಲ್ಲಿ ಹೆಚ್ಚಾಗಲಿದೆ ಕೊಬ್ಬಿನ ಅಂಶ, ನಂತರ ರಕ್ತನಾಳದ ಒಳಪದರಕ್ಕೆ ಭಾರಿ ಹಾನಿಯಾಗುತ್ತೆ. ಹಾನಿಯಿಂದ ಹೃದಯಾಘಾತದ ಸಾಧ್ಯತೆ ಹೆಚ್ಚಾಗುತ್ತೆ. ಜೀವನ ಶೈಲಿ ಬದಲಾವಣೆಯೊಂದೇ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ. ಹಿಂದೆ 30 ಅಥವಾ 40 ವರ್ಷಗಳ ನಂತರ ಆಗ್ತಾ ಇತ್ತು ಹಾನಿ. ರಕ್ತನಾಳ ಹಾನಿಯಾಗದೆ ಇರೋದು ಅಧ್ಯಯನದಲ್ಲಿ ದೃಢಪಟ್ಟಿದೆ. ಈಗಾಗಲೇ ದೇಶದಲ್ಲಿ ಸಾಮಾನ್ಯವಾಗಿದೆ ಪಾಶ್ಚಾತ್ಯ ಜೀವನ ಶೈಲಿ ಅನುಕರಣೆ. ಬರ್ತ್ಡೇ ನೆಪದಲ್ಲಿ ಈ ಕೇಕ್ ತಿನ್ನೋದು, ಪಿಜ್ಜಾ ತಿನ್ನೋದು, ಹಾಗೆ ತಂಪು ಪಾನೀಯಗಳನ್ನು ಸೇವನೆ ಮಾಡೋದು, ಕರಿದಂತಹ ಪದಾರ್ಥಗಳನ್ನು ತಿನ್ನೋದು, ಬೇಕರಿ ಪದಾರ್ಥಗಳನ್ನು ಸೇವನೆ ಮಾಡೋದು, ಇದೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕರ. ಅದರ ಜೊತೆಗೆ ಈ ಗುಟ್ಕಾ ಆಗಿರಬಹುದು, ಸಿಗರೇಟ್, ಮದ್ಯ ಸೇವನೆಯ ದುರಭ್ಯಾಸಗಳಿದೆಯಲ್ಲ, ಇದು ಕೂಡ ಆರೋಗ್ಯಕ್ಕೆ ಮಾರಕವಾಗಿರುವಂಥದ್ದು. ನೋಡಿ, ಇವತ್ತು ನಮ್ಮ ಆಹಾರ ಪದ್ಧತಿ ತುಂಬ ಚೇಂಜ್ ಆಗಿಬಿಟ್ಟಿದೆ, ಬದಲಾಗ್ಬಿಟ್ಟಿದೆ. ಪಿಜ್ಜಾ, ಬರ್ಗರ್, ಫ್ರೈಡ್ ಫುಡ್, ಪ್ಯಾಕೆಟ್ ಫುಡ್, ಅದರಲ್ಲೂ ಕೂಡ ಇನ್ನು ಹೆಚ್ಚು ಸಕ್ಕರೆ ಇರತಕ್ಕಂಥ ಡ್ರಿಂಕ್ಸ್ ಆಗಿರ್ಬೋದು, ಇವನ್ನೆಲ್ಲ ಕೂಡ ಒಮ್ಮೆ ತಿಂದರೆ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಾರಣನೇ. ಆದರೆ ಇಂತಹ ಆಹಾರವನ್ನು ಪ್ರತಿದಿನ ತಿನ್ನೋದು, ತರಕಾರಿ, ಹಣ್ಣು, ನಾರಿನಾಂಶ ಇರುವಂತಹ ಆಹಾರವನ್ನು ಕಡಿಮೆ ಮಾಡೋದು, ದೇಹಕ್ಕೆ ಬೇಕಾದಷ್ಟು ಪೌಷ್ಟಿಕ ಆಹಾರವನ್ನು ಕೊಡದೇ ಇರೋದಿದೆಯಲ್ಲ, ಇದು ಕೂಡ ಹೃದಯಕ್ಕೆ ಒಂದು ರೀತಿಯ ಹಾನಿಕರವಾದಂತಹ ವಿಚಾರ. ಇದರಿಂದ ತೂಕ ಹೆಚ್ಚಾಗಬಹುದು. ಅಂದರೆ ಪ್ರತಿದಿನ ಕೂಡ ಜಂಕ್ ಫುಡ್ಡನ್ನು ತಿಂತಾ ಬಂದ್ವಿ, ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಇದೆ ಅಂತಂದರೆ ಅದು ಖಂಡಿತವಾಗ್ಲೂ ಕೂಡ ತೂಕ ಹೆಚ್ಚಾಗುತ್ತೆ, ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗುತ್ತೆ. ಹಾಗೆ ಶುಗರ್ ಮತ್ತು BP ಸಮಸ್ಯೆಗಳನ್ನು ಕೂಡ ಎದುರಿಸಬಹುದು. ಇವೆಲ್ಲವೂ ಕೂಡ ಮುಂದೆ ಹೃದಯದ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಎಸ್, ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಇನ್ನು ಬಹುತೇಕ ಶಾಲೆಗಳಿಗೆ ಆಟದ ಮೈದಾನಗಳೇ ಇಲ್ಲ. ಅದರಲ್ಲೂ ಕೂಡ ಮಕ್ಕಳಲ್ಲಿ ಯಾಕೆ ಈ ಒಂದು ಹೆಚ್ಚಿನ ಹೃದಯಾಘಾತ ಸಂಭವಿಸ್ತಾ ಇದೆ ಅದನ್ನ ಕೂಡ ನೋಡ್ತಾ ಹೋಗೋಣ. ಬಹುತೇಕ ಶಾಲೆಗಳಿಗೆ ಆಟದ ಮೈದಾನಗಳೇ ಇಲ್ಲ. ICMR ವರದಿಯನ್ನು ನೀಡಿದೆ. ದೇಶದ 4.1 ಕೋಟಿ ಮಕ್ಕಳಲ್ಲಿ ಬೊಜ್ಜಿದೆ. ಓದಿನ ನೆಪದಲ್ಲಿ ಮಕ್ಕಳ ಮೇಲೆ ಅತಿಯಾದ ಒತ್ತಡವನ್ನು ಹಾಕಲಾಗ್ತಾ ಇದೆ. ಮಕ್ಕಳ ಓದಿನ ವಿಷಯದಲ್ಲಿ ಪೋಷಕರು ಧೋರಣೆಯನ್ನ ಕೊಡೋದನ್ನ ಬದಲಾಗಬೇಕು. ಕೊಬ್ಬಿನಾಂಶದ ಬೇಕರಿ ಪದಾರ್ಥ, ಮೊಬೈಲ್ ಬಳಕೆಯನ್ನ ತಗ್ಗಿಸಬೇಕಾಗುತ್ತೆ. ಓದಿನ ಜೊತೆಗೆ ದಿನಕ್ಕೆ ಕಡ್ಡಾಯ 1 ಗಂಟೆ ಕ್ರೀಡೆಯನ್ನ, ಅಂದರೆ ಸ್ಪೋರ್ಟ್ಸ್ ಕಡೆ ಗಮನ ಕೊಡಬೇಕಾಗುತ್ತೆ. ಪೋಷಕರು ಓದುವಂತೆ ಮಕ್ಕಳ ಮೇಲೆ ಒತ್ತಡವನ್ನು ಹಾಕಬಾರ್ದು. ಮಕ್ಕಳಿಗೆ ಆಟವಾಡುತ್ತಾ ಕಲಿಯುವ ವಾತಾವರಣ ಇರಬೇಕು. ಇನ್ನು ಬಹುತೇಕ ನಾವು ಮಕ್ಕಳಲ್ಲಿ ಯಾಕೆ ಈ ಹೃದಯಾಘಾತ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಡ್ಯಾನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳು ಕುಸಿದು ಬಿದ್ದು ಸಾವನ್ನಪ್ಪಿರಬಹುದು, ಅಥವಾ ಶಾಲೆಯಲ್ಲಿ ಪ್ರಾರ್ಥನೆ ಮಾಡುವಂತಹ ಸಮಯದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿರಬಹುದು, ಶಾಲಾ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿರಬಹುದು. ಈ ಥರ ಪ್ರಕರಣಗಳನ್ನು ಬಹುತೇಕ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ದೇವೆ. ಆದರೆ ICMR ವರದಿ ಏನು ಕೊಟ್ಟಿದೆ ಅಂತಂದರೆ ದೇಶದ 4.1 ಕೋಟಿ ಮಕ್ಕಳಲ್ಲಿ ಬೊಜ್ಜಿನ ಒಂದು ಸಮಸ್ಯೆ ಇರುವಂಥದ್ದು. ಅಂದರೆ ಮಕ್ಕಳನ್ನು ಓದು 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 ಅಂತ ಹೇಳಿಬಿಟ್ಟು ಕೂತಲ್ಲೇ ಕೂರಿಸ್ಬಿಡ್ತೀವಿ. ಆ ಮಕ್ಕಳಿಗೆ ಊಟ ನೀಡ್ತೀವಿ, ಆದರೆ ಊಟ ಜೀರ್ಣವಾಗುವಂತಹ ಸ್ಪೋರ್ಟ್ಸ್ ಕಡೆ ನಾವು ಗಮನ ಕೊಡೋದಿಲ್ಲ, ಅಥವಾ ಆಕ್ಟಿವಿಟೀಸ್ ಕಡೆ ನಾವು ಗಮನವನ್ನು ಕೊಡೋದಿಲ್ಲ. ಹೀಗಾಗಿ ಮಕ್ಕಳ ಓದಿನ ವಿಷಯದಲ್ಲೂ ಕೂಡ ಪೋಷಕರು ಧೋರಣೆಯನ್ನು ನೀಡೋದನ್ನು ಬದಲಾಗಬೇಕು. ಕೊಬ್ಬಿನಾಂಶದ ಆಹಾರವನ್ನು ಕೊಡಬೇಕು, ಬೇಕರಿ ಪದಾರ್ಥಗಳನ್ನು ತ್ಯಜಿಸಬೇಕು. ಅದರ ಜೊತೆಗೆ ಬಹುಮುಖ್ಯವಾಗಿ ಪೋಷಕರಿಗೆ ಒಂದು ಸಲಹೆ ಅಂದರೆ ಈ ಮೊಬೈಲ್ ಬಳಕೆ. ನೋಡಿ, ಪ್ರತಿದಿನ ಕೂಡ ಒಬ್ಬ ಮಗು ಪ್ರತಿದಿನ ಮಿನಿಮಮ್ ಅಂದರೆ 4 ಅವರ್ ಅಥವಾ 3ರಿಂದ 4 ಗಂಟೆ ಫೋನ್ನ ಬಳಕೆ ಮಾಡುತ್ತಂತೆ. ಹಾಗಾದರೆ ಈ ದೈಹಿಕವಾದಂತಹ ಚಟುವಟಿಕೆ ಹೇಗಾಗಬೇಕು? ಕೂತಲ್ಲೇ ಕೂತ್ರೆ
ಪೋಷಕರು ಓದುವಂತೆ ಮಕ್ಕಳ ಮೇಲೆ ಒತ್ತಡ ಹಾಕಬಾರ್ದು, ಓಕೆ. ಆದರೆ ಮಕ್ಕಳಿಗೆ ಆಟವಾಡುತ್ತಾ ಕಲಿಯುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಮನೆಯಲ್ಲಿ, ಹಾಗೆ ಶಾಲೆಯಲ್ಲೂ ಕೂಡ. ಹೃದಯಾಘಾತವನ್ನು ತಡೆಯೋಕೆ ಭಾರಿ ಸಂಶೋಧನೆಯನ್ನು ಕೂಡ ಮಾಡಲಾಯಿತು. ಅದರ ಜೊತೆಗೆ ವರ್ಷದ ಸರಾಸರಿ ಹೃದಯಾಘಾತ ಸಂಖ್ಯೆಗಳ ಒಂದು ಏರಿಕೆ ಎಷ್ಟಿದೆ, ಇಳಿಕೆ ಎಷ್ಟಿದೆ, ಈ ಕುರಿತಂತೆ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಲಾಯಿತು. ತೆಲಂಗಾಣ, ಮಧ್ಯಪ್ರದೇಶ, ಹರಿಯಾಣ ಸೇರಿದಂತೆ 13 ರಾಜ್ಯಗಳಲ್ಲಿ ಸ್ಟಡಿ ಕೂಡ ಮಾಡಲಾಯಿತು. ನೋಡಿ, 2023 ಮತ್ತು 24ನೇ ಸಾಲಿನಲ್ಲಿ ಈ ಹೃದಯಾಘಾತಕ್ಕೆ 229 ಮಂದಿ ಬಲಿಯಾಗ್ತಾರೆ. ಆನಂತರ 2024 ಮತ್ತು 25ನೇ ಸಾಲಿನಲ್ಲಿ 608 ಪ್ರಕರಣಗಳು ಈ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂಥ ಸಂಖ್ಯೆ. ಇನ್ನು 2025 ಮತ್ತು 26ನೇ ಸಾಲಿನಲ್ಲಿ 167 ಕೇಸ್, ಅಂದರೆ ತಗ್ಗಿದೆ ಅಂತಾನೆ ಅರ್ಥ. ಅಂದರೆ ಒಂದು ಪ್ರಿವೆನ್ಷನ್ ತಗೊಳ್ಳುವಲ್ಲಿ ಸರ್ಕಾರ ಕೂಡ ನಿರತರಾಗಿರುವಂಥದ್ದು. ಇನ್ನು 2023, 24 ಹಾಗೆ 24ರಿಂದ 25, 25ರಿಂದ 26 ಎಷ್ಟು ಜನ ಬಲಿಯಾಗಿದ್ದಾರೆ ಈ ಡೆಡ್ಲಿ ಹೃದಯಾಘಾತಕ್ಕೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹೃದಯಾಘಾತಕ್ಕೆ ಹೆಚ್ಚಾಗಿ ಬಲಿಯಾಗ್ತಾ ಇದ್ದಾರೆ ಯುವ ಜನರು ಮತ್ತು ಮಕ್ಕಳು. ಹೃದಯಾಘಾತವನ್ನು ತಡೆಯಲು ನಡೆದಂತಹ ಭಾರೀ ಸಂಶೋಧನೆ ಮತ್ತು ಅಧ್ಯಯನ ತೆಲಂಗಾಣ, ಮಧ್ಯಪ್ರದೇಶ, ಹರಿಯಾಣ ಸೇರಿದಂತೆ 13 ರಾಜ್ಯಗಳಲ್ಲಿ ಸ್ಟಡಿ ಕೂಡ ಮಾಡಲಾಯಿತು. ತಮಿಳುನಾಡು, ಗೋವಾ, ಗುಜರಾತ್ನಲ್ಲೂ ಕೂಡ ಈ ಸಂಶೋಧನೆ ನಡೆಯಿತು. ಕರ್ನಾಟಕದ 25 ಜಿಲ್ಲೆಗಳ ಮಕ್ಕಳ ಮೇಲೆ ನಿಗಾ ವಹಿಸಲಾಯಿತು. 6ರಿಂದ 18 ವರ್ಷದೊಳಗಿನ 347 ಮಕ್ಕಳ ಸಮೀಕ್ಷೆಯನ್ನು ಮಾಡಲಾಯಿತು. ಧಾರವಾಡದ 18ರಿಂದ 30 ವರ್ಷದ 62 ಯುವಕರ ಅಧ್ಯಯನವನ್ನು ಕೂಡ ಮಾಡಲಾಯಿತು. ಆರೋಗ್ಯ ಸುಧಾರಣೆಗೆ ನಿಯಮ ಜಾರಿಗೊಳಿಸೋಕೆ ವರದಿ ಸಹಕಾರಿ ಕೂಡ ಆಗಿದೆ. ICMR ಸಂಸ್ಥೆಗೂ ಕೂಡ ಸಲ್ಲಿಕೆ ಆಗಲಿದೆ ಈ ಒಂದು ಮಹತ್ವದ ವರದಿ ಅಂತಾನೆ ಹೇಳ್ಬಹುದು. ನೋಡಿ, ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗೋದು ಕೂಡ ಈ ಹೃದಯಾಘಾತಕ್ಕೆ ಒಂದು ಕಾರಣ ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಬೆಳಿಗ್ಗೆ ಎದ್ದೇಳು, ಬೈಕ್ ಅಥವಾ ಕಾರು ಓಡಿಸು, ಆಫೀಸಿಗೆ ಹೋಗು, 8 ಗಂಟೆ ಕುಳಿತುಕೊಂಡು ಕೆಲಸ ಮಾಡು, ಮನೆಗೆ ಬಾ, ಮತ್ತೆ ಅದೇ ಮೊಬೈಲು, ಅದೇ ಟಿವಿ ಇಟ್ಕೊಂಡು ಕೂತ್ಕೋ. ಇನ್ನು ದೇಹಕ್ಕೆ ಮೂವ್ಮೆಂಟ್ ಕಡಿಮೆ ಆಗ್ತಾ ಇರುವಂಥದ್ದು, ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಇದೆ. ವ್ಯಾಯಾಮ ಮಾಡದೇ ಇರೋದು ಕೂಡ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು ಪ್ರತಿದಿನ ಸ್ವಲ್ಪವಾದರೂ ಕೂಡ ನಡೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು, ದೇಹವನ್ನು ಆಕ್ಟಿವ್ ಆಗಿ ಇಟ್ಕೊಳ್ಬೇಕು. ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಇದರ ಜೊತೆಗೆ ಪ್ರಮುಖವಾದಂತಹ ಕಾರಣ ಒಂದಿದೆ ನೋಡಿ, ಈ ಕೆಲಸದ ಒತ್ತಡದಲ್ಲಿ ನಿದ್ದೆಯನ್ನು ಕಡಿಮೆ ಮಾಡಿಬಿಡ್ತೀವಿ, ಅಥವಾ ಮೊಬೈಲ್ ನೋಡ್ತಾ ನಿದ್ದೆಯನ್ನು ಕಡಿಮೆ ಮಾಡಿಬಿಡ್ತೀವಿ. ಇದು ಇತ್ತೀಚಿನ ಯುವ ಜನರಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ. ರಾತ್ರಿ 1 ಗಂಟೆ 2 ಗಂಟೆವರೆಗೂ ಕೂಡ ಮೊಬೈಲ್ ನೋಡ್ತಾ ಇರ್ತಾರೆ. ಬೆಳಿಗ್ಗೆ ಬೇಗ ಎದ್ದು ಕೆಲಸ ಅಥವಾ ಕಾಲೇಜ್ಗಳಿಗೆ ಹೋಗ್ತಾರೆ. ವೀಕೆಂಡ್ನಲ್ಲಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ನಿರತರಾಗಿ ಸರಿಯಾಗಿ ನಿದ್ದೆ ಇಲ್ಲದೆ ಇರೋದು ಕೂಡ ದೇಹಕ್ಕೆ ಆಯಾಸವನ್ನು ತಂದೊಡ್ಡುತ್ತೆ, ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀರುತ್ತೆ. ಇದರಿಂದ BP ಲೋ ಆಗೋದಾಗಿರ್ಬೋದು, ಅಥವಾ BP ಜಾಸ್ತಿ ಆಗೋದಾಗಿರ್ಬೋದು, ತೂಕ ಕಡಿಮೆ ಆಗೋದಾಗಿರಬಹುದು. ಅದರ ಜೊತೆಗೆ ಮೆಟಬಾಲಿಸಮ್ ಸೇರಿದಂತೆ ಹಲವು ವಿಷಯಗಳ ಮೇಲೆ ಪರಿಣಾಮ ಕೂಡ ಬೀರಬಹುದು. ಅದಕ್ಕಾಗಿ ನಿದ್ದೆಯನ್ನು ಕೂಡ ಒಂದು ಹೆಲ್ತ್ನ ಒಂದು ಭಾಗ ಅಂತ ಅಂದ್ಕೊಂಡು ನಾವು ನಿದ್ದೆಯನ್ನು ಚೆನ್ನಾಗಿ ಮಾಡಿದ್ರೆ ಈ ಹೃದಯಾಘಾತದಿಂದ ಸ್ವಲ್ಪ ದೂರ ಇರಬಹುದು. ಇನ್ನು ಕೆಲಸದ ಒತ್ತಡ ನೋಡಿ, ಇವತ್ತು ಕೆಲಸದ ಪ್ರೆಷರ್ ಎಷ್ಟಿರುತ್ತೆ, ಅದರ ಜೊತೆಗೆ ಹಣದ ಸಮಸ್ಯೆ ಆಗಿರ್ಬೋದು, ಕೆರಿಯರ್ ಟೆನ್ಷನ್ ಆಗಿರ್ಬೋದು, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಪ್ರೆಷರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಜೀವನದಲ್ಲಿ ತುಂಬಿಕೊಂಡು ಬಿಟ್ಟಿದೆ. ಅದು ಪಾರ್ಟ್ ಆಫ್ ದ ಲೈಫ್ ಅನ್ನೋ ಆಗಾಗ್ಬಿಟ್ಟಿದೆ. ಯುವ ಜನರ ಜೀವನದಲ್ಲೂ ಕೂಡ ಸ್ಟ್ರೆಸ್ ತುಂಬ ಇದೆ. ಒತ್ತಡ ಬಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಲ್ಲ, ಆದರೆ ನಿರಂತರ ಸ್ಟ್ರೆಸ್ ಇದ್ದಾಗ ನಿದ್ದೆ ಹಾಳಾಗಬಹುದು, ಎಕ್ಸಸೈಸ್ ಕಡಿಮೆ ಆಗಬಹುದು, ಜಂಕ್ ಫುಡ್ ಹೆಚ್ಚಾಗಬಹುದು, ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಕಡೆ ಗಮನ ಹೋಗಬಹುದು. ಹೀಗೆ ಸ್ಟ್ರೆಸ್ ನಮ್ಮ ಲೈಫ್ ಸ್ಟೈಲನ್ನೇ ಬದಲಾವಣೆ ಮಾಡಿದಾಗ ಹೃದಯಾಘಾತದಂತಹ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸುತ್ತೆ. ಇನ್ನು ಸ್ಮೋಕಿಂಗ್ ಮತ್ತು ಟೊಬ್ಯಾಕೊ, ಆ್ಯಕ್ಚುಲಿ ಇದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಮ್ಯಾಟರ್. ನಾನು ಇನ್ನೂ ಹೆಂಗಿದ್ದೀನಿ, ಈಗ ಸ್ಮೋಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೊಂದು ಯುವಕರಲ್ಲಿ ತಪ್ಪು ಕಲ್ಪನೆ ಇದೆ. ಸ್ಮೋಕಿಂಗ್ ರಕ್ತನಾಳಗಳಿಗೆ ಹಾನಿ ಮಾಡಬಹುದು ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯವನ್ನು ಕೂಡ ಹೆಚ್ಚು ಮಾಡುತ್ತೆ. ಆದರೂ ಇವನ್ನೆಲ್ಲ ಕೂಡ ಗಮನ ಹರಿಸಲ್ಲ ಅವರು. ಸ್ಮೋಕಿಂಗ್ ಮಾಡೋರಿಗೆ ಒಂದು ಸಿಂಪಲ್ ಮೆಸೇಜ್ ಅಂತಂದರೆ, ಸಾಧ್ಯವಾದಷ್ಟು ಈ ಹೊಗೆನ ಬಿಡುವಂತಹ ಪ್ರಯತ್ನವನ್ನು ಕಡಿಮೆ ಮಾಡಬೇಕು ಅಂತ. ಅದರ ಜೊತೆಗೆ ಜಿಮ್ ಮಾಡೋರಿಗೆ ಹಾರ್ಟ್ ಅಟ್ಯಾಕ್ ಬರಲ್ವಲ್ಲ, ಜಿಮ್ ಮಾಡ್ತಾರಲ್ವ, ವರ್ಕೌಟ್ ಮಾಡ್ತಾರಲ್ವ, ಯಾಕೆ ಬರಬಾರ್ದು, ಯಾಕೆ ಬರಲ್ಲ, ಹೀಗೆಲ್ಲ ಪ್ರಶ್ನೆಗಳು ಕೂಡ ಇರುತ್ತೆ. ಇದು ಕೂಡ ತುಂಬ ಜನ ಕೇಳುವಂತಹ ಪ್ರಶ್ನೆನೇ. ಜಿಮ್ ಮಾಡೋದು ತಪ್ಪಲ್ಲ, ವರ್ಕೌಟ್ ಮಾಡೋದು ತಪ್ಪಲ್ಲ, ಆದರೆ
ವಾಸ್ತವಿಕವಾಗಿ ನಾವಿಲ್ಲಿ ಗಮನಿಸಿದಾಗ ನಿಯಮಿತವಾದಂತಹ ವ್ಯಾಯಾಮ ಆಗಿರಬಹುದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಆದರೆ ಬಹಳ ದಿನ ಎಕ್ಸಸೈಸ್ ಮಾಡದೇ ಇದ್ದವರು ಇದ್ದಕ್ಕಿದ್ದ ಹಾಗೆ ಹೆವಿ ವರ್ಕೌಟ್ ಮಾಡೋದು, ಇನ್ನು ದೇಹಕ್ಕೆ ರಿಕವರಿ ಕೊಡದೇ ಇರೋದು, ಅಥವಾ ವೈದ್ಯಕೀಯವಾಗಿ ಗೊತ್ತಿಲ್ಲದಂತಹ ಹಾರ್ಟ್ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿ ಎಕ್ಸ್ಟ್ರೀಮ್ ವರ್ಕೌಟ್ ಮಾಡೋದಿದೆಯಲ್ಲ, ಇದು ದೇಹಕ್ಕೆ ಹಾನಿಯಾಗುತ್ತೆ, ಹೃದಯಕ್ಕೆ ಹಾನಿಯಾಗುತ್ತೆ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಕೆಲವು ಜನರಿಗೆ ಹುಟ್ಟಿನಿಂದಲೇ ಅಥವಾ ನಂತರ ಬಂದಂತಹ ಹೃದಯದ ಸಮಸ್ಯೆಗಳು ಇರಬಹುದು. ಹೊರಗಿನಿಂದ ಅವರು ತುಂಬ ಫಿಟ್ಟಾಗಿ ಕಾಣಿಸ್ಕೊಂಡ್ರೂ ಕೂಡ ಒಳಗಡೆ ಸಮಸ್ಯೆ ಇರಬಹುದು. ಜಿಮ್ಗೆ ಹೋಗುವ ಸಂದರ್ಭದಲ್ಲೂ ಕೂಡ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಹೋದರೆ ಬೆಟರ್ ಅಂತಲೇ ಹೇಳ್ಬೋದು. ಇನ್ನು ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇದಕ್ಕೆ ಮುಖ್ಯ ಆಗುತ್ತೆ. ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯ ಸಮಸ್ಯೆ ಇದ್ದರೆ ಅದನ್ನು ಡಾಕ್ಟರ್ಗೆ ಹೇಳಬೇಕು. ಇಲ್ಲ ಕೆಲವು ಹೃದಯ ಸಮಸ್ಯೆಗಳಿಗೆ ಜೆನೆಟಿಕ್ಸ್ ಕೂಡ ಕಾರಣವಾಗಿರುತ್ತೆ. ಅದಕ್ಕಾಗಿ ನಮ್ಮ ಮನೇಲಿ ಎಲ್ಲರೂ ಕೂಡ ಹೆಲ್ತಿಯಾಗಿದ್ದಾರಾ, ಅಥವಾ ನಾನು ಹೆಂಗಂತ ಹೆಲ್ತ್ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡೋದನ್ನು ಈಗಿನ ಯುವಜನತೆ ಏನು ಮಾಡ್ತಾ ಇದ್ದಾರೆ ಅದನ್ನು ಕೈ ಬಿಡಬೇಕು. ಹಾಗೆ ನೋಡಿ, ಮುಖ್ಯವಾದಂತಹ ವಿಷಯಗಳು ಸುಮಾರು ಇರುವಂಥದ್ದು ಈ ಹೃದಯಾಘಾತ ಎನ್ನುವಂತಹ ವಿಚಾರ ಬಂದಾಗ. ಆದರೆ ಹೃದಯಾಘಾತದ ಲಕ್ಷಣಗಳಿಗೇನು ಅನ್ನೋದನ್ನು ತಿಳಿದುಕೊಳ್ಬೇಕು. ಎಲ್ಲರೂ ತಿಳಿದುಕೊಳ್ಬೇಕಾದಂತಹ ವಿಚಾರ ಅಂತಂದರೆ ಈ ಹೃದಯಾಘಾತದ ಲಕ್ಷಣಗಳು ಹೇಗಿರುತ್ತೆ ಅಂತ. ಎದೆ ಮಧ್ಯಭಾಗದಲ್ಲಿ ಬಿಗಿತ ಅಥವಾ ಭಾರವಾದಂತಹ ಅನುಭವ ಆಗ್ತಾ ಇರುತ್ತೆ, ಎದೆ ಒತ್ತಿದಂತೆ ಅನಿಸೋದು, ಉಸಿರಾಟ ತೀರಾ ಕಷ್ಟ ಆಗೋದು, ಹಾಗೆ ತಣ್ಣನೆಯ ಬೆವರಾಗೋದು, ವಾಕರಿಕೆ ಅಥವಾ ವಾಂತಿ ಬರೋದು, ತಲೆ ಸುತ್ತೋದು ಅಥವಾ ತುಂಬ ದುರ್ಬಲವಾಗೋದು, ಇನ್ನು ನೋವು ಕೈ, ಭುಜ, ಬೆನ್ನು, ಕುತ್ತಿಗೆ ಅಥವಾ ದವಡೆ ಕಡೆಗೆ ಹೋಗೋದು, ಇವೆಲ್ಲವೂ ಕೂಡ ಕಾಣಿಸ್ಕೊಂಡ್ರೆ ನಿರ್ಲಕ್ಷ್ಯ ಮಾಡಬಾರ್ದು. ಇನ್ನು ಗ್ಯಾಸ್ಟ್ರಿಕ್ ಕೂಡ ಸಾಕಷ್ಟು ಜನರಿಗೆ ಗ್ಯಾಸ್ಟ್ರಿಕ್ ಕಾಡ್ತಾ ಇರುತ್ತೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕೂಡ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಬಹಳ ಜನರಿಗೆ ಎದೆ ನೋವು ಬಂದಾಗ ಗ್ಯಾಸ್ ಇರಬಹುದೇನೋ ಅಂತಂದೇಳಿ ಸುಮ್ಮನಾಗ್ಬಿಡ್ತಾರೆ, ಆ್ಯಸಿಡಿಟಿ ಇರಬಹುದೇನೋ ಅಂತ ಸುಮ್ಮನಾಗ್ತಾರೆ, ಸ್ವಲ್ಪ ಹೊತ್ತು ನೋಡೋಣ ಅಂತ ಸುಮ್ಮನಾಗ್ಬಿಡ್ತಾರೆ. ಆದರೆ ಹೊಸದಾಗಿ ಬಂದಂತಹ ತೀವ್ರವಾದ ಅಥವಾ ಅರ್ಥವಾಗದೇ ಇರತಕ್ಕಂಥ ಎದೆ ನೋವು ಏನಿದೆ, ಇದನ್ನು ಇದ್ದರೆ ಅಂದರೆ ತಾವೇ ಹೋಗಿ ಡಯಾಗ್ನೋಸಿಸ್ ಮಾಡಿಕೊಳ್ಳದೆ ತಕ್ಷಣ ವೈದ್ಯಕೀಯ ಸಲಹೆಯನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಹಾರ್ಟ್ ಅಟ್ಯಾಕ್ನಲ್ಲಿ ಸಮಯ ಅನ್ನೋದು ಬಹಳ ಮುಖ್ಯವಾಗುತ್ತೆ, ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಇವೆರಡೂ ಕೂಡ ಬೇರೆ ಬೇರೆ. ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಎರಡೂ ಕೂಡ ಒಂದೇನಾ? ಖಂಡಿತವಾಗ್ಲೂ ಅಲ್ಲ, ಇವೆರಡೂ ಕೂಡ ಬೇರೆ ಬೇರೆ. ಇದು ಕೂಡ ತುಂಬ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಯಿತಾ, ಕಾರ್ಡಿಯಾಕ್ ಅರೆಸ್ಟ್ ಆಯಿತಾ, ಇದು ತುಂಬ ಕನ್ಫ್ಯೂಷನ್ ಉಂಟು ಮಾಡುವಂತಹ ಒಂದು ಕೆಲಸ ಅಂತಲೇ ಹೇಳ್ಬೋದು. ನೋಡಿ, ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಕ್ಕೆ ರಕ್ತ ಹೋಗುವಂತಹ ದಾರಿಯಲ್ಲಿ ಅಂದರೆ ರಕ್ತನಾಳಗಳಲ್ಲಿ ಸಮಸ್ಯೆ ಉಂಟಾಗೋದು ಅಂತ. ಇನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತಂದರೆ ಹೃದಯ ತನ್ನ ಪಂಪಿಂಗ್ ನಿಲ್ಲಿಸುವಂತಹ ಒಂದು ಎಮರ್ಜೆನ್ಸಿ ಸಿಚುವೇಶನ್, ತುರ್ತು ಪರಿಸ್ಥಿತಿ. ಎರಡೂ ಕೂಡ ಒಂದೇ ಅಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಆದಾಗ ವ್ಯಕ್ತಿ ಇದ್ದಕ್ಕಿದ್ದಂತೆ ಕುಸಿದು ಬೀಳಬಹುದು, ಅಂದರೆ ರಿಯಾಕ್ಟ್ ಮಾಡದೇ ಇರಬಹುದು, ಸಾಮಾನ್ಯವಾಗಿ ಉಸಿರಾಡದೆ ಕೂಡ ಇರಬಹುದು. ಆದರೆ ಅಂಥ ಸಂದರ್ಭದಲ್ಲಿ ತಕ್ಷಣ ಎಮರ್ಜೆನ್ಸಿ ಹೆಲ್ಪನ್ನು ಕರಿಬೇಕು. ಹಾಗೆ ತರಬೇತಿ ಇದ್ದರೆ ಸಿ ಪಿ ಆರ್ ಮಾಡೋದು ಕೂಡ ಬೆಟರು. ಇಲ್ಲ ಅಂತಂದರೆ ವೈದ್ಯರ ಮೊರೆ ಹೋಗಬೇಕು. ಹಾಗಾದರೆ ಈ ಹಾರ್ಟ್ ಅಟ್ಯಾಕ್ನ ತಡೆಯೋದು ಹೇಗೆ ಅನ್ನೋದು ಕೊನೆಯ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಆಗಿರುವಂಥದ್ದು. ನೋಡಿ, ಇಲ್ಲೊಂದು ಒಳ್ಳೆಯ ಸುದ್ದಿ ಅಂತಂದರೆ, ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆ ಮಾಡಿಕೊಳ್ಳುವಂತಹ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಹಾಗಾದರೆ ಹೇಗೆ? ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ಯಾಕಂದರೆ ಕೆಲಸದ ಒತ್ತಡದಲ್ಲಿರ್ತೀವಿ. ಈ ಸ್ಟ್ರೆಸ್ ಲೈಫಲ್ಲಿ ನಾವು ಫುಡ್ಡನ್ನು ಮಾಡಿಕೊಂಡು ತಿನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ. ಹೀಗಾಗಿ ಪ್ರತಿದಿನ ಜಂಕ್ ಫುಡ್ ಮೊರೆ ಹೋಗ್ತಾ ಇರ್ತೀವಿ. ಗೋಬಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಈ ರೀತಿಯ ಆಹಾರಗಳಿಗೆ ಅತಿ ಹೆಚ್ಚಾಗಿ ಹೊಂದ್ಕೊಂಡಿರ್ತೀವಿ. ಆದರೆ ಪ್ರತಿದಿನ ಜಂಕ್ ಫುಡ್ ತಿನ್ನೋದನ್ನು ನಿಲ್ಲಿಸಬೇಕು. ಅದರ ಜೊತೆಗೆ ತರಕಾರಿ ಆಗಿರಬಹುದು, ಹಣ್ಣು, ಬೇಳೆ, ಇನ್ನು ಸೂಕ್ತ ಪ್ರಮಾಣದ ಪ್ರೋಟೀನ್ಸ್ ಇರ್ತಕ್ಕಂಥ ಬ್ಯಾಲೆನ್ಸ್ಡ್ ಡಯಟನ್ನು ತೆಗೆದುಕೊಂಡ್ರೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಅದರ ಜೊತೆಗೆ ಉಪ್ಪು, ಸಕ್ಕರೆ ಮತ್ತು ಹೆಚ್ಚು ಪ್ರೊಸೆಸ್ಡ್ ಫುಡ್ ಕಡಿಮೆ ಮಾಡೋದನ್ನು ನಿಲ್ಲಿಸಬೇಕು. ಅದರ ಜೊತೆಗೆ ಪ್ರತಿದಿನ ಕೂಡ ಎಕ್ಸಸೈಸ್ ಮಾಡಬೇಕು. ಅಂದರೆ ಪ್ರತಿದಿನ ಆ್ಯಕ್ಟಿವ್ ಆಗಿರಿ, ಒಳ್ಳೆಯದು. ವಾಕಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಜಿಮ್ ಮಾಡಿ. ನಿಮಗೆ ಸೂಕ್ತವಾದಂತಹ ಎಕ್ಸಸೈಸ್, ಬಾಡಿಗೆ ಯಾವುದು ಫಿಟ್ ಅಂತ ಅನಿಸುತ್ತೆ, ನಿಮ್ಮ ಕೈಲಿ ಯಾವುದು ಮಾಡ್ಬೋದು ಅಂತ ಅನಿಸುತ್ತೆ, ಅದನ್ನು ಎಕ್ಸಸೈಸ್ ಕೂಡ ಮಾಡಬಹುದು. ಹಾಗೆ ಬಹಳ ದಿನ ಎಕ್ಸಸೈಸ್ ಮಾಡದೆ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಎಕ್ಸಸೈಸ್ ಮಾಡೋದು ಕೂಡ ತಪ್ಪಾಗುತ್ತೆ. ಅದರ ಜೊತೆಗೆ ವಯಸ್ಕರಿಗೆ ಸಾಮಾನ್ಯವಾಗಿ 7 ರಿಂದ 9 ಗಂಟೆ, ಅಂದರೆ ಅಡಲ್ಟ್ಸ್ಗೆ 7 to 9 hours ನಿದ್ದೆ ಅಂತೂ ಬೇಕೇ ಬೇಕಾಗುತ್ತೆ.
ಪ್ರತಿದಿನ ರಾತ್ರಿ ತಡವಾಗಿ ಮಲಗೋದು, ಬೆಳಗ್ಗೆ ಬೇಗ ಎದ್ದು ವೀಕೆಂಡ್ನಲ್ಲಿ ಮಾತ್ರ ನಿದ್ದೆ ಮಾಡ್ತೀನಿ ಅಂತ ಹೇಳೋದು, ಇದೆಲ್ಲವೂ ಕೂಡ ಹೆಲ್ದಿ ರೂಟೀನ್ ಅಲ್ಲ. ಒಂದು ಹೆಲ್ದಿ ರೂಟೀನ್ ಕೂಡ ಇರಬೇಕಾಗತ್ತೆ ಈ ನಿದ್ರೆ ಎನ್ನುವಂತಹ ವಿಚಾರದಲ್ಲಿ. ಅದರ ಜೊತೆಗೆ ಈ ಸ್ಮೋಕಿಂಗ್ ನೋಡಿ, ಸ್ಮೋಕಿಂಗ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನ ತಕ್ಷಣ ಕೈ ಬಿಡುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸೋದಾದರೆ ಮಿತಿ ಯಾವುದು, ಫ್ಯಾಕ್ಟ್ ಯಾವುದು, ಹೆಂಗಿದ್ದೀನಿ ನನಗೆ ಹಾರ್ಟ್ ಪ್ರಾಬ್ಲಮ್ ಬರಲ್ಲ, ಅದು ಕೂಡ ತಪ್ಪು. ವಯಸ್ಸು ಕಡಿಮೆ ಇದ್ದರೆ ಅಪಾಯ ಕಡಿಮೆ ಆಗಬಹುದು, ಆದರೆ ರಿಸ್ಕ್ ಸಂಪೂರ್ಣ ಶೂನ್ಯ ಅಲ್ಲ. ಜಿಮ್ ಮಾಡ್ತಿದ್ದೀನಿ ಹಾಗಾಗಿ ನಾನು ಕಂಪ್ಲೀಟಾಗಿ ಹೆಲ್ದಿ ಆಗಿದ್ದೀನಿ, ಅದು ಕೂಡ ತಪ್ಪು. ಎಕ್ಸಸೈಸ್ ಮುಖ್ಯ, ಆದರೆ ಆಹಾರ, ನಿದ್ದೆ, BP, ಕೊಲೆಸ್ಟ್ರಾಲು, ಸ್ಮೋಕಿಂಗು, ಜೆನೆಟಿಕ್ಸ್ ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ಇನ್ನು ಕೆಲವರಿಗೆ ಬೇರೆ ರೀತಿಯ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಬಹುದು. ಒಟ್ಟಾರೆಯಾಗಿ ಈ ಹೃದಯಾಘಾತದ ಬಗ್ಗೆ ಮಾತನಾಡೋ ಉದ್ದೇಶ ಜನರನ್ನು ಭಯಪಡಿಸೋದಲ್ಲ, ಅದಕ್ಕಿಂತ ನಾನು ನನಗೇನು ಆಗಲ್ಲ ಅನ್ನೋ ನಿರ್ಲಕ್ಷ್ಯ ಹೋಗಬೇಕು ಅನ್ನೋದಷ್ಟೇ ಈ ಕಾರ್ಯಕ್ರಮದ ಉದ್ದೇಶ ಆಗಿರುವಂಥದ್ದು. ಈಗಾಗಲೇ ಯುವಕರಲ್ಲಿ ಹಾಗೆ ಮಕ್ಕಳಲ್ಲಿ ಹೆಚ್ಚಿನ ಈ ಹೃದಯಾಘಾತದ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು. ಹೀಗಾಗಿ ನಮ್ಮ ಮಕ್ಕಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ. ಹೀಗಾಗಿ ಓದಿನ ಜೊತೆಗೆ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಮಕ್ಕಳಿಗೆ ಆಟವಾಡುತ್ತಾ ಯಾವ ರೀತಿ ಮಕ್ಕಳಿಗೆ ಕಲಿಯುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಇದೆಲ್ಲವೂ ಕೂಡ ಒಂದು ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಅದರ ಜೊತೆಗೆ ಈ ಹೃದಯಾಘಾತಕ್ಕೆ ಹೆಚ್ಚಾಗಿ ಬಲಿಯಾಗ್ತಾ ಇರೋರು ಅಂತಂದರೆ ಯುವಜನರು ಮತ್ತು ಮಕ್ಕಳು. ಯುವಜನರು, ಮಕ್ಕಳು ಅಂದರೆ ಈ ಒಂದು ಹೃದಯಾಘಾತವನ್ನು ತಡೆಯೋಕೆ ಭಾರಿ ಸಂಶೋಧನೆಯನ್ನು ಕೂಡ ನಡೆಸಲಾಗಿರುವಂಥದ್ದು. ಬರೀ ಕರ್ನಾಟಕ ಮಾತ್ರ ಅಲ್ಲ, ತೆಲಂಗಾಣ, ಮಧ್ಯಪ್ರದೇಶ, ಹರಿಯಾಣ ಈ ಎಲ್ಲ ರಾಜ್ಯಗಳು ಸೇರಿದಂತೆ 13 ರಾಜ್ಯಗಳಲ್ಲಿ ಸ್ಟಡಿ ಮಾಡಲಾಗಿದೆ. ಹಾಗೆ ಕರ್ನಾಟಕದ 25 ಜಿಲ್ಲೆಗಳಲ್ಲಿ ಕೂಡ ಮಕ್ಕಳ ಮೇಲೆ ನಿಗಾವನ್ನು ವಹಿಸಲಾಗಿದೆ. ಅದರ ಜೊತೆಗೆ 6 ರಿಂದ 18 ವರ್ಷದೊಳಗಿನ 347 ಮಕ್ಕಳ ಸಮೀಕ್ಷೆಯನ್ನು ಮಾಡಿದಾಗ ಈ ಒಂದು ವರದಿ ಕೂಡ ಸಿದ್ಧಗೊಳಿಸಲಾಗಿರುವಂಥದ್ದು. ಹಾರ್ಟ್ ಅಟ್ಯಾಕ್ ತಡೆಯೋಕೆ ಒಂದಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಕೂಡ ಮುಖ್ಯ ಆಗುತ್ತೆ. ಇನ್ನು ಬೇಕರಿ ಪದಾರ್ಥಗಳೇ ನಮ್ಮ ಶತ್ರುಗಳಾಗಿ ಬದಲಾಗುತ್ತೆ. ಹೀಗಾಗಿ ನಮ್ಮ ಮಕ್ಕಳನ್ನು ಹೆಲ್ದಿ ಫುಡ್ ಕಡೆ ಗಮನ ವಹಿಸೋಣ, ಹಾಗೆ ಅವರಿಗೆ ಸ್ಟ್ರೆಸ್ ಇಲ್ಲದೆ ಇರತಕ್ಕಂಥ ಲೈಫ್ನ ನಾವೇ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಇದು ಈ ಕಾರ್ಯಕ್ರಮದ ಉದ್ದೇಶ ಆಗಿರುವಂಥದ್ದು.